ಏನ್ ಕ್ವಾಲಿಟಿ ಹಾಕ್ತಾರೋ ಏನ್ ಕತೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ತೆರಿಗೆ ದುಡ್ಡು ಎಲ್ಲ ನೀರಲ್ಲಿ ಹೋಮ ಅಷ್ಟೇ. ಅಂತ್ರಸ್ನಲ್ಲಿ ಅಂಡರ್ ಪಾಸ್ ರಸ್ತೆಯಲ್ಲಿ ತಪ್ಪದ ಸಮಸ್ಯೆ. ಎರಡು ಮೂರು ಅಡಿಗಳಷ್ಟು ನೀರಿನಿಂತು ಜನರ ಪರದಾಟ. ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಏನ್ ಕ್ವಾಲಿಟಿ ಹಾಕ್ತಾರೋ ಏನ್ ಕತೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ತೆರಿಗೆ ದುಡ್ಡು ಎಲ್ಲ ನೀರಲ್ಲಿ ಹೋಮ ಅಷ್ಟೇ. ಎಸ್ ವೀಕ್ಷಕರ, ಅದೊಂದು ಅಂಡರ್ ಪಾಸ್ ತುಮಕೂರು ನಗರದಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುತ್ತೆ. ಪ್ರತಿ ವರ್ಷ ಮಳೆ ಬಂತಂದ್ರೆ ಅಲ್ಲಿನ ಸಮಸ್ಯೆ ಹೇಳತಿರದಾಗಿದೆ. ಆ ಅಂಡರ್ ಪಾಸ್ ಸಮಸ್ಯೆಯ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಪ್ರಾರಂಭದಿಂದಲೂ ಆ ಅಂಡರ್ ಪಾಸ್ನ ಗೋಳಿನ ಕಥೆಯನ್ನ ಸವಿಸ್ತರವಾಗಿ ಬಿತ್ತರಿಸುತ್ತಾ ಬಂದಿದೆ. ಆದರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಈಗಾಗಲೇ ಪಾಲಿಕೆಯ ಅಧಿಕಾರಿಗಳ ಆಲಸ್ಯಕ್ಕೆ ಜನರು ರೋಸಿ ಹೋಗಿ ಚೀಮಾರಿ ಹಾಕ್ತಿದ್ದಾರೆ. ಎಲ್ಲಿ ಇಂತಹದೊಂದು ಅಂಡರ್ ಪಾಸ್ ಇರೋದು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ದುರಸ್ತಿಯಿಂದ ಕೂಡಿರುವ ಅಂಡರ್ ಪಾಸ್ ಇರೋದು ನಗರದ ಅಂತ್ರಸ್ನಳ್ಳಿಯಲ್ಲಿ. ಬೈಪಾಸ್ಗೆ ಹೊಂದಿಕೊಂಡಿರುವ ಈ ಅಂಡರ್ ಪಾಸ್ನಲ್ಲಿ ಮಳೆಗಾಲದಲ್ಲಿ ನೀರು ನಿಂತು ಮೋರಿಯಂತಾಗ್ತಾ ಇದೆ. ಅಲ್ಲಿ ಸಂಚರಿಸುವ ವಾಹನ ಸವಾರರು ಪ್ರತಿನಿತ್ಯ ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿದೆ. ಇನ್ನು ಇದರ ಪಕ್ಕದಲ್ಲಿಯೇ ಮಾರುಕಟ್ಟೆ ಇದ್ದು ದಿನನಿತ್ಯ ಸಾವಿರಾರು ಜನ ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಆದರೆ ರಸ್ತೆ ತುಂಬೆಲ್ಲ ಹಳ್ಳ ಗುಂಡಿಗಳಿಂದ ತುಂಬಿ ಹೋಗಿದ್ದು ಸವಾರರು ಎದ್ದು ಬಿದ್ದು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಬಂದ್ರೆ ಸಾಕು, ಈ ರಸ್ತೆಯಲ್ಲಿ ಸುಮಾರು 2-3 ಅಡಿಗಳಷ್ಟು ನೀರು ನಿಲ್ತಾ ಇದ್ದು ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಡುವಂತಾಗಿದೆ. ನೀರು ಹರಿಯಲು ಯಾವುದೇ ಸಮರ್ಪಕ ವ್ಯವಸ್ಥೆ ಇಲ್ಲದ ಕಾರಣ ಇದೊಂದು ಜಲಾವೃತ ಪ್ರದೇಶವಾಗಿ ಮಾರ್ಪಾಟಾಗ್ತಾ ಇದೆ. ಅಲ್ಲದೆ ರಸ್ತೆಗೆ ಡಾಂಬರ್ ಹಾಕಿ ಹಳ್ಳ ಗುಂಡಿಗಳನ್ನ ಮುಚ್ಚುವ ಬದಲು ಬರೀ ಜಲ್ಲಿ ಮಣ್ಣನ್ನ ತಂದು ಸುರಿದು ತೇಪೆ ಕೆಲಸ ಹಾಕುವ ಕೆಲಸವನ್ನ ಮಾಡ್ತಿದ್ದಾರಂತ. ಇದರಿಂದ ಸವಾರರು ಎದ್ದು ಬಿದ್ದು ಹೋಗುವಂತಹ ಸ್ಥಿತಿ ಇದೆ. ಇನ್ನು ಆನಂದ್ ಎಂಬುವವರು ಮಾತನಾಡಿ, ಈ ಮೊನ್ನೆ ರಾತ್ರಿ ಮಳೆ ಬಂದು ನೀರು ತುಂಬಿಕೊಂಡು ಹೋಗೋದಕ್ಕೆ ಜಾಗವಿಲ್ಲದೆ ಬೇರೆ ಕಡೆಯಿಂದ ಹೋಗೋ ಹಾಗಾಯ್ತು. ಸ್ಮಾರ್ಟ್ ಸಿಟಿ ಅಂತಾರೆ, ಏನು ಸ್ಮಾರ್ಟ್ ಸಿಟಿ ಮಾಡಿದಾರೋ ಗೊತ್ತಿಲ್ಲ, ಬರೀ ಜಲ್ಲಿ ತಂದು ಹಾಕಿ ಹೋಗ್ತಾರೆ. ಇದರಿಂದ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಒಟ್ನಲ್ಲಿ ನಮ್ಮ ತೆರಿಗೆ ದುಡ್ಡೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಮೊನ್ನೆ ರಾತ್ರಿ ಮಳೆ ಆಗಿದ್ದ ಪ್ರಾಬ್ಲಮ್ ಅಲ್ಲಿ ರಿಟರ್ನ್ ವಾಪಸ್ ಹೋಗಿ ಆ ಕಡೆಯಿಂದ ಬಂದಿದ್ದೀವಿ ವಾಪಸ್ಸು. ಅಷ್ಟು ಮಳೆ, ನೀರು ಹೋಗೋಕೆ ಜಾಗ ಇಲ್ಲ. ಸ್ಮಾರ್ಟ್ ಸಿಟಿ ಅಂತಾರೆ, ಏನು ಸ್ಮಾರ್ಟ್ ಸಿಟಿ ಮಾಡಾರೋ ಗೊತ್ತಿಲ್ಲ ಸಿಟಿನ. ಹಾಕಿದ್ದು ಎಲ್ಲ ಹಂಗೆ ಕಿತ್ತೋಗ್ತಾ ಇದೆ, ಹಾಕಿದ್ರು ಕ್ವಾಲಿಟಿ ಇಲ್ಲ. ಜಲ್ಲಿ ತಂದು ಹಾಕ್ತಾರೆ. ಏನು ಮೇಡಮ್ ಬೀಳ್ತಾ ಇದ್ದಾರೆ? ಮೊನ್ನೆಲ್ಲ ಅಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಏನು ಕ್ವಾಲಿಟಿ ಹಾಕ್ತಾರೋ ಏನು ಕತೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ತೆರಿಗೆ ದುಡ್ಡು ಎಲ್ಲ ನೀರಲ್ಲಿ ಹೋಮ ಅಷ್ಟೇ. ಅದು ಕೊಚ್ಕೊಂಡು ಹೋಗ್ತಿದ್ವಿ. ಸರಿ, ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಈ ಅಂಡರ್ ಪಾಸ್ ರಸ್ತೆ ಸಮಸ್ಯೆಯನ್ನ ಬಗೆಹರಿಸ್ತಾರ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು. ಏನು ಕ್ವಾಲಿಟಿ ಹಾಕ್ತಾರೋ ಏನು ಕತೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ತೆರಿಗೆ ದುಡ್ಡು ಎಲ್ಲ ನೀರಲ್ಲಿ ಹೋಮ ಅಷ್ಟೇ.